ನಿನಗೆ ಜವಾಬ್ದಾರಿ ಕೊಡೋಕ್ಕೋಗಿ ನಾನು ನಿನ್ನ ಮ್ಯಾನೇಜ್ ಮಾಡೋದಲ್ಲೇ ನಂದು ಅರ್ಧ ಟೈಮ್ ಹಾಳಾಗೋಗಿದೆ. ನನಗೆ ಯಾಕಾದ್ರೂ ನಿನಗೆ ಚಾಲೆಂಜ್ ಹಾಕೋದ್ನೋ ಅಂತ ಫೀಲ್ ಆಗ್ತಿದೆ. ಸರಿ, ನಾನು ಹೊರಡ್ತೀನಿ. ನೀನು ನಾನು ಹೇಳಿದ ಜಾಗಕ್ಕೆ ಟೈಮ್ಗೆ ಬಂದು ಮದುವೆ ನಿಲ್ಲಿಸು. ಕೃಷ್ಣ, ಏನೇ ನನ್ನ ಸಹವಾಸ ಬೇಡ ಅಂತ ಹೊರಟೆ ತಾನೆ, ಮತ್ತೇನೆ ಕರೆದೆ? ಅದು ನೀನು ಕರೆದಲ್ಲ, ಅದಕ್ಕೆ ಬಂದೆ. ನಾನು ಕರೆದ್ನ? ಒಳ್ಳೆ ಕತೆ ಆಯಿತು. ಸದಾಶಿವಂಗೆ ಒಂದೇ ಧ್ಯಾನ ಅನ್ನಂಗೆ ನಿನಗೆ ನನ್ನ ಬಗ್ಗೆನೇ ಚಿಂತೆಗೆ ಹೋಗಿದೆ. ನೀನು ಇಷ್ಟೆಲ್ಲ ಟೈಮ್ ಒಟ್ಟಿಗೆ ಕಳೆದಲ್ವಾ, ನನಗೇನು ಹೇಳೋದಕ್ಕಿಲ್ವಾ ನಿನಗೆ? ಮತ್ತೆ ನಿಮ್ಮ ಭೇಟಿ? ನಾವೇನು ನಿಮ್ಮಷ್ಟು ಟೈಮ್ ಪಾಸ್ ಮಾಡೋಷ್ಟು ಶ್ರೀಮಂತರಲ್ಲ ಸ್ವಾಮಿ. ನಾವು ಕಷ್ಟಪಟ್ಟು ಕೆಲಸ ಮಾಡಬೇಕು, ಇಲ್ಲಾಂದರೆ ನಮ್ಮ ಮನೇಲಿ ನಾಳೆ ಊಟ ಇರೋಲ್ಲ. ಸೊ ಸದ್ಯಕ್ಕೆ ನಾವು ಸ್ವಲ್ಪ ಬ್ಯುಸಿ ಇರ್ತೀವಿ. ಯಾವ್ದ್ರಲ್ಲಿ ಬ್ಯುಸಿನೋ? ನಾಳೆ ನಮ್ಮ ಆಟೋ ಹುಡ್ದಬ್ಬ ಕೃಷ್ಣ. ಅದು ನಮ್ಮ ಮನೆಗೆ ಮೊದಲನೇ ಸಲ ಬಂದಿದ್ದ ದಿನ. ನಮ್ಮ ಅಣ್ಣ ಇದ್ದಾಗ ಇಡೀ ದಿನ ಅದ್ರ ಜೊತೆನೇ ಇದ್ಬಿಡ್ತಿದ್ದ. ಮನೆ ಹತ್ರ ಇರೋ ಮಕ್ಕಳಿಗೆಲ್ಲ ಸ್ವೀಟ್ ಕೊಡೋದು, ಬೆಳಿಗ್ಗೆ ಎದ್ದು ಬೇಗ ಗಾಡಿ ವಾಶ್ ಮಾಡಿ ಪೂಜೆ ಮಾಡೋದು, ಹೂವಿನ ಹಾರ ಹಾಕೋದು, ಫುಲ್ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಿದ್ದ. ನನಗೂ ಹಾಗೆ ಆಸೆ, ಹಾಗೇ ಸೆಲೆಬ್ರೇಟ್ ಮಾಡಬೇಕು ಅಂತ. ನಾಳೆ ಪೂಜೆ, ಸ್ವೀಟ್ಸು ಎಲ್ಲ ಇರುತ್ತೆ. ಇಡೀ ದಿನ ಹಬ್ಬದ ಥರ ಸೆಲೆಬ್ರೇಷನ್ ನಮಗೆ. ನನ್ನ ಆಟೋ ಒಂಥರ ನನಗೆ ರಾಜರಥ ಇದ್ದಂಗೆ. ಫುಲ್ ಡೆಕೋರೇಟ್ ಮಾಡಿ ಮೆರವಣಿಗೆ ಮಾಡಿಬಿಡ್ತೀನಿ. ಕೃಷ್ಣ, ಅದೇನು ಗೊತ್ತಾ? ಓಕೆ, ಸಿ ಯು ಸೂನ್. ಈಗ ನಾನೇ ನಿನ್ನ ಮನೆಗೆ ಡ್ರಾಪ್ ಮಾಡ್ತೀನಿ, ಆವಾಗಲಾದ್ರೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು. ಅಷ್ಟೆಲ್ಲ ಕನ್ಸಿಟ್ಕೊಳ್ಬೇಡ. ನಾನು ನನ್ನ ಪಾಡಿಗೆ ಹೋಗ್ತೀನಿ, ನೀನು ನಿನ್ನ ದಾರಿ ನೋಡ್ಕೊ, ಸರಿನಾ? ಆಯ್ತಾಯ್ತು. ನಾಳೆ ನಿಮ್ಮ ಆಟೋಗೆ ನನ್ನ ಕಡೆಯಿಂದನೂ ಹ್ಯಾಪಿ ಬರ್ಡೇ ಹೇಳ್ಬಿಡು. ಹಾಂ, ವಿನಯ್, ಅಪ್ಪ ಏನಪ್ಪ ಒಬ್ಬನೇ ಬಂದಿದ್ಯಾ? ನನ್ನ ಸೊಸೆ ಇರಲಿ. ಅಪ್ಪ ಅದು ಅಲ್ಲಪ್ಪ, ಮನೆಯಿಂದ ಹೋಗೋವಾಗ ಇಬ್ಬರು ಒಟ್ಟಿಗೆ ಹೋದ್ರಿ, ಬರೋವಾಗ ಒಬ್ಬನೇ ಬರ್ತಾ ಇದೆಯಾ? ಏನಾಯಿತು? ಅದು ನಿನಗೇನೇ ಕೆಲಸ ಇದ್ದರೂ ಹೆಂಡ್ತಿನ ಕರ್ಕೊಂಬಂದು ಮನೇಲಿ ಬಿಟ್ಟು ಆಮೇಲೆ ಹೋಗಿ ನಿನ್ನ ಕೆಲಸ ಅಟೆಂಡ್ ಮಾಡಬೇಕು. ಈ ಥರ ಒಬ್ಬಳನ್ನೇ ಅಲ್ಲಿ ಬಿಟ್ಬಿಟ್ಟು ನೀನು ಬರೋದೇನಪ್ಪ? ಅವಳು ನನ್ನ ಜೊತೆನೇ ಇದ್ಲು ಅಲ್ವಾ ಸೂರ್ಯಪ್ರಕಾಶ್? ಪಾಪ ಹುಡುಗ ಬರ್ತಾನೆ ಅವನಿಗೆ ಕ್ಲಾಸ್ ತಗೊಂಡ್ಬಿಟ್ಟಿದ್ದಿಲ್ಲ, ಅವ್ನು ಸುಸ್ತಾಗಿದ್ದಾನಲ್ಲ. ಹೋಗ್ತಾ ಗಂಡ ಹೆಂಡತಿ ಹೋಗಿದ್ದಾರೆ, ವಾಪಸ್ ಇಬ್ಬರು ಬಂದಿದ್ದಾರಪ್ಪ. ಯಾಕೆ ಮತ್ತಿಷ್ಟೆಲ್ಲ ಗಲಾಟೆಗಳು? ಇಬ್ರು ವಾಪಸ್ಸಾ? ವಿನಯ್ ಇಲ್ಲಿದ್ದಾನೆ, ಕಲ್ಯಾಣಿಯಲ್ಲಿ. ಅವಳು ಆಗಲೇ ಆಟೋ ಹಿಡ್ಕೊಂಡು ಸೇಫಾಗಿ ವಾಪಸ್ ಬಂದಿದ್ದಾಳೆ. ನಿಜ ಹೇಳಬೇಕು ಅಂದರೆ ಮೊದಲು ಅವಳು ಬಂದಿದ್ದು, ಆಮೇಲೆ ನಮ್ಮ ವಿನಯ್ ಬಂದಿದ್ದು. ಎಲ್ಲ ಸಾಲ್ವ್ ಆಯ್ತಲ್ಲ, ಮತ್ತೆ ಯಾಕೆ ಈ ಬಡಪಾಯಿ ಹುಡುಗನ ಜೀವ ತಿಂತೀಯ? ಇನ್ನು ಕಲ್ಯಾಣಿ ವಾಪಸ್ ಬಂದ್ಲಾ? ಹಾಂ, ನೀವೇ ಅಲ್ವೇನೋ ಹೇಳಿದ್ದು, ಏನೋ ಅರ್ಜೆಂಟ್ ಕೆಲಸ ಬಂತು, ನೀನು ಆಟೋ ತಗೊಂಡು ಮನೆಗೆ ಹೋಗು ಅಂತ. ನೀ ಹೇಳಿದಾಗ ಆಟೋ ಹತ್ಕೊಂಡು ಮನೆಗೆ ಬಂದಿದ್ದಾಳೆ. ಅಲ್ಲ, ಅವಳು ಆಟೋಲ್ ಬಂದ್ಲಾ? ಹ್ಞೂ ಕಣೋ. ನಾನೇ ಹೇಳಿದ್ದು ಆಟೋಲ್ ಹೋಗು, ಸ್ವಲ್ಪ ಕೆಲಸ ಇದೆ ಅಂತ. ನಾನೇ ಹೇಳಿದೆ ಅಪ್ಪ ಆಟೋಲ್ ಹೋಗಿರೋ ಅಂತ. ದಿಸ್ ಇಸ್ ನಾಟ್ ಗುಡ್.
ದಿಸ್ ಇಸ್ ನಾಟ್ ಗುಡ್. ನಿನ್ನ ಹೆಂಡ್ತಿನ ನೀನೇ ಜೋಪಾನವಾಗಿ ನೋಡ್ಕೊಳ್ಬೇಕು. ಮದುವೆ ಆಗಿ ಇನ್ನೂ ತಿಂಗಳಾಗಿಲ್ಲ. ಅವಳು ಆಟೋದಲ್ಲಿ ಬರ್ತಾಳೆ ಅಂದರೆ ಅದು ಬೇರೆ ಬೇರೆ ಅರ್ಥಗಳನ್ನೆಲ್ಲ ಕೊಡುತ್ತೆ. ಅದಕ್ಕೆ ನೀನು ದಾರಿ ಮಾಡಿಕೊಡ್ಬಾರ್ದು. ಅರ್ಥ ಆಯ್ತಾ? ಸರಿಯಪ್ಪ. ಹೋಗು. ಲೋ, ಊಟ ಮಾಡ್ಕೊಂಡು ಹೋಗೋ, ತಣ್ಣಗಾಗತ್ತೆ. ಬಾ. ಫ್ರೆಶ್ ಆಗಿ ಬರ್ತೀನಿ. ಹಾಂ. ಅಕ್ಕ ಯಾಕೆ ಅವನ ಜೊತೆ ಮಾತಾಡಿದ್ಲು? ಅವನು ಮದುವೆ ನಿಲ್ಸೋಕೆ ಟ್ರೈ ಮಾಡಿದ್ದವನು ಇವಾಗ ಮದುವೆ ಆದಮೇಲೂ ಅವಳ ಜೊತೆ ಮಾತಾಡ್ತಿದ್ದಾನೆ ಅಂದರೆ ಏನು ಬೇಕು ಅವನಿಗೆ? ಅಕ್ಕನ ತಲೆಯಲ್ಲಿ ಏನಾದರೂ ತುಂಬೋಕೆ ಟ್ರೈ ಮಾಡ್ತಾ ಇದ್ದಾನ? ಒಂದು ಮಾತು ಡೈರೆಕ್ಟಾಗಿ ಅವಳನ್ನೇ ಕೇಳೋಣ. ಹೇಳ್ರುಕೋ. ಅಕ್ಕ, ಊಟ ಆಯ್ತಾ? ಹೇಗಿದ್ಯಾ? ಎಲ್ಲ ಆರಾಮಾಗಿದೆ ತಾನೆ? ಇವಾಗ ಊಟ ಮಾಡಬೇಕು. ಇಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ. ಅಮ್ಮ ಹೇಗಿದ್ದಾರೆ? ಅಮ್ಮ ಆರಾಮಾಗಿದ್ದಾರೆ ಅಕ್ಕ. ಅದು ಒಂದು ವಿಷಯ ತಲೆಯಲ್ಲಿ ಓಡ್ತಾ ಇತ್ತು, ಅದನ್ನು ಹೇಳಬೇಕು ಅನ್ನಿಸ್ತಿತ್ತು. ಹೇಳ್ರುಕೋ. ಅಕ್ಕ, ಆ ಪ್ರಭು ಇದ್ದಾನಲ್ಲ, ಅವನು ಸರಿ ಇಲ್ಲ ಅಕ್ಕ. ನಿನ್ನ ಮದುವೆ ನಿಲ್ಲಿಸೋದಕ್ಕೆ ಎಷ್ಟು ಟ್ರೈ ಮಾಡಿದ್ದಾನೆ ಅಂತ ನಿನಗೆ ಗೊತ್ತು. ಈಗ ಹೊಸದಾಗಿ ಏನೋ ಮಾಡೋದಕ್ಕೆ ಟ್ರೈ ಮಾಡ್ತಿರ್ಬೋದು. ಏನು ಮಾಡ್ತಾನೆ ಅನ್ಸುತ್ತೆ? ನಿನ್ನ ಹತ್ರ ಆಗೋಕೆ ಟ್ರೈ ಮಾಡ್ಬೋದು, ಅಥವಾ ನಿನ್ಗೇನಾದರೂ ಹೇಳಿ ನಿನ್ನ ತಲೆ ಕೆಡ್ಸೋಕೆ ಟ್ರೈ ಮಾಡ್ಬೋದು. ಅವನಿಗೆ ಇಂಪಾರ್ಟೆನ್ಸ್ ಕೊಡೋಕ್ಕೂ ಹೋಗಬೇಡ. ಅವನೇನಾದರೂ ಹೇಳಿದ್ರೆ ಅದನ್ನು ತಲೆಗೆ ಹಾಕೊಳ್ಳೋಕ್ಕೂ ಹೋಗಬೇಡ. ಅವಾಯ್ಡ್ ಮಾಡಿಬಿಡು ಅಕ್ಕ. ಅಕ್ಕ, ಅಲ್ಲರುಕೋ, ಯಾಕೆ ಸಡನ್ನಾಗಿ ಪ್ರಭು ಬಗ್ಗೆ ಹೇಳ್ತಾ ಇದೆಯಾ? ಏನೂ ವಿಷಯ ಇಲ್ಲದೆ ಅವನ ಬಗ್ಗೆ ಮಾತಾಡ್ತಾ ಇದೆಯಾ ಅಂದರೆ? ಏನಿಲ್ಲ ಅಕ್ಕ, ಏನೋ ಹೇಳಬೇಕು ಅನ್ನಿಸ್ತು, ಅದಕ್ಕೆ ಹೇಳಿದೆ ಅಷ್ಟೆ. ಎಲ್ಲ ಸರಿ ಹೋಗಿ ನೀನು ಆ ಮನೆಗೆ ಅಡ್ಜಸ್ಟ್ ಆಗೋ ಹೊತ್ತಿಗೆ ಆ ಮನೆಗೆ ಅವನು ವಾಪಸ್ ಬಂದು ಕಿರಿಕ್ ಮಾಡಬಾರ್ದು ಅಂತ ಅನ್ನಿಸ್ತು. ಅದಕ್ಕೆ ನಿನ್ಗೊಂದು ಮಾತು ಹೇಳಿಬಿಡೋಣ ಅಂತ ಅನ್ನಿಸ್ತು. ಹಾಗೆ ಕಾಲ್ ಮಾಡಿದೆ. ದುಷ್ಟರಿಂದ ದೂರ ಇರು ಅಂತ ಹೇಳ್ತಾರಲ್ಲ, ಹಾಗೆ. ಅಲ್ಲರುಕೋ, ಆ ಪ್ರಭು ನನ್ನ ಹತ್ರ ಯಾಕೆ ಹಾಗೆ ಮಾತಾಡ್ತಾನೆ? ನನಗೇನು ಗುರ್ತಾ ಪರಿಚಯನಾ? ಅವನು ನನ್ನನ್ನು ಯಾಕೆ ಕಾಂಟ್ಯಾಕ್ಟ್ ಮಾಡ್ತಾನೆ ಹೇಳು? ರುಕೋ, ನೀನು ನಿನಗಿರೋ ಕೆಲಸದ ಬಗ್ಗೆ ಯೋಚನೆ ಮಾಡು. ಅಮ್ಮನ ಆರೋಗ್ಯದ ಬಗ್ಗೆ ನೋಡ್ಕೋ. ನಿನ್ನ ಆಟೋ ವಿಷಯ, ಇನ್ನು ಭವ್ಯನ ಕಾಲೇಜ್ ಮ್ಯಾಟ್ರು, ಇದ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡು. ಇಲ್ಲಿ ಎಲ್ಲನೂ ಚೆನ್ನಾಗಿದೆ. ನೀನು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡ.